ಗಾಲಿ ಎಲ್ಲ ಯಾಕೆ ಹುಚ್ಚ ಗೊತ್ತೇನ್ರಿ ಅಲ್ಲಿ ಪಾಠ ಹೋಗ್ಯಾವ್ರಿ. ನಿನ್ನೆ ಗದಗದಾಗ ಗಾಡಿ ಲೋಡ್ ಆಗೈತೆ ನಮ್ದು. ಬರುವಾಗ ಮೊದಲ 2 ಪಾಠ ಹೋಗಿದ್ದೇವೆ. ಇವಾಗ ನನ್ನ ಕೈಯಾಗ ನಿನ್ನ ನೈಟ್ 1 ಪಾಠ ಹೋಯ್ತ್ರಿ. ಇನ್ನು ಇರೋ ಇನ್ನೊಂದು 4 ಅಷ್ಟು ಅದಾವ್ರಿ. ಅವು ಏರೇ ಮುರಿದು ಅಂದ್ರೆ ಪೂರ ಲೋಡ್ ಐತ್ರಿ ಗಾಡಿ. ಈಗ ಅದ್ರ ಸಲುವಾಗಿ ಹಾಕ್ಸ್ಕೊಂಡು ಹೋಗ್ಬೇಕಂತೇಳಿ ಬಂದೇವ್ರಿ. ಈಗೆಲ್ಲ ಗಾಲಿ ಹುಚ್ಚಿ ಅಲ್ಲಿ ಇಟ್ಟಾರ ಎಲ್ಲರೂ ಅವರ ಮೇಸ್ತ್ರಿಗಳ. ಅವ್ರ ಮೊದಲು ಜಾಕ್ ಹೊಚ್ಚೋಗ ಅಲ್ಲಿ ಒಂದು ತದಲ್ಲಿ ಬೇರೆ ಕಡೆ ಜಾಕ ಸಾಕೋಗ್ಯಾರ. ತೋರಿಸ್ತೈತ್ರಿ ಈ ತುಕಡಿ ಇಲ್ಲಿತ್ರಿ. ಹಾಂ ಹಿಂಗಿತ್ರಿ ಅದು ಮೊದಲ ಹಿಂಗೆ. ಹಾಂ ಹಿಂಗಿತ್ರಿ. ಹಿಂಗೆ ಹಚ್ಚಿ ಬಡ್ಡ್ಯಾಗ ಜಾಕ ಇದಕ್ಕೆ ಹಚ್ಚಿಬಿಟ್ಟಾರಿ. ಇದಕ್ಕೆ ಹಚ್ಚಿ ಕುಡ್ದು ಮುರ್ಕೊಂಡು ಕುಲ ಆಗಿಬಿಟ್ಟೈತ್ರಿ ಅದು. ಅವ್ರ ತಲೆನೂ ಹೊಡಿತ್ರಿ ಪಾಪ. ಇನ್ನು ಶೋರೂಮ್ಗೆ ಹೋಗಿ ಅವು 3 ಪಾಠ ತೊಗೊಂಬರ್ಬೇಕ್ರಿ. ಪಾಠ ಅದು ನಡೀತಿತ್ತಂದ್ರೆ ಅದನ್ನು ಹಂಗೆ ಬಿಡ್ತೇವ್ರಿ. ಇಲ್ಲಾಂದ್ರೆ ಅದನ್ನು ಹಾಕ್ಸ್ಬೇಕ್ರಿ. ಈಗ ಶೋರೂಮ್ಗೆ ಹೋಗಿ ಪಾಠ ತೊಗೊಂಬರ್ಬೇಕ್ರಿ. ಎಲ್ಲಿ ಐತಿ ಶೋರೂಮ ಏನೈತಿ ನಮಗೂ ಗೊತ್ತಿಲ್ಲ. ಕೈಯಾಗ ಗಾಡಿನೂ ಇಲ್ಲ. ಇರೋದೇ ಇದೊಂದು ಗಾಡಿ ಐತಿ. ಅವ್ರದ್ದು ರಿಕ್ಷಾ ತೊಗೊಂಡು ಅವರ ಮೇಸ್ತ್ರಿ ಬಂದಿದ್ರು. ಅವ್ರಿಗೆ ಹೇಳ್ಬಿಡ್ತೀರಿ ತೊಗೊಂಬರ್ತಾರೆ, ಏನೇನು ಮಾಡ್ತಾರೆ ನೋಡ್ಬೇಕ್ರಿ. ಈ ಗಾಡಿ 45 ಟನ್ ಲೋಡ್ ಹೊತ್ಕೊಂಡು ಇರ್ತೈತ್ರಿ. ನೋಡ್ರಿ ಹೆಂಗೈತೆ ಇಲ್ಲೆಲ್ಲ ಒಳಗಿಂದ ನೋಡಕ್ಕೆ ಹೆಂಗೆ ಕಾಣಿಸ್ತೈತಿ ನೋಡ್ರಿ. ಮೇಸ್ತ್ರಿ ಅದ ಈಗ ಬಂದರು. ಇದೇನು ಕೊಟ್ಟ ಬಡ್ಡೆ ಹಚ್ಚಬಸ್ಬೇಕಂತ ಒಂದು ಸಸಿ. ಅವು ಜಾಕ್ ಹಚ್ಚಿ ಫುಲ್ ಎಬ್ಸ್ಯಾರಿ. ಈ ಕಡೆ ನೋಡ್ರಿ ಗಾಲಿ 3 ಬಟ್ಟ ಹಿಂಗಷ್ಟ ಐತಿ. ಆಚೆ ತರ್ಸ್ಕೊಂಡ್ರಿ. रात के 3 बजे ಬಂದನ್ರಿ ಮೇಸ್ತ್ರಿ. ಒಂದು ಶೋರೂಮ್ ಅಲ್ರಿ, ಗ್ಯಾರೇಜ್ ಇಲ್ರಿ. ಈ ರಿಕ್ಷಾ ತೊಗೊಂಬರ್ತಾನೆ ರೀ. ಒಂದು ಏನಾರ ಹೆಚ್ಚುತ್ತಾರೆ ರೀ, ಮತ್ತೆ ಹೋಗಿಬಿಡ್ತಾರೆ. ಇಲ್ಲದಾರ ನೋಡಿ ಎಷ್ಟೆಷ್ಟು ಗಾಡಿ ಬಿಸ್ತಾರೆ, ಏನೇನು ಸುದ್ದಿ. ಒಂದು ಅರ್ಧ ತಾಸು ಬರ್ತಾರೆ, ಒಂದು ಜಾಕ್ ಹಚ್ತಾರೆ, ಮತ್ತೆ ಹೋಗ್ತಾರೆ. ಮತ್ತೆ ಬರ್ತಾರೆ, ಮತ್ತೆ ಜಾಕ್ ಹಚ್ತಾರೆ, ಮತ್ತೆ ಹೋಗ್ತಾರೆ. ಬರೀ ಇದನ್ನ ಮಾಡತ್ತಾರೆ. ಹರಿವತ್ತು ಒಂದು ಹರಿಯಾಗಿ ಬಂದೇವ್ರಿ ಇಲ್ಲಿ. ಇನ್ನಾದ್ರೂ ದಗದು ಮುಗಿವಲ್ತು ನಮ್ದು. ಇನ್ನೂ ಹೋಗಿ ಪಾಠ ಬೇರೆ ತರಬೇಕ್ರಿ. ಇನ್ನೂ ಪಾಠನೂ ಇಲ್ಲ ನಮ್ಮ ಕಡೆ. ಈಗ ಗಾಲಿಗೂ ಪ್ರತಿಯೊಂದು ಗಾಲಿಗೂ ಕಲ್ಲು ಹಚ್ಚವ್ರಿ. ಯಾಕಂದ್ರೆ ಹೆಣ್ಬ್ರಕ್ತಿ ಅಂತ ಹೇಳಿ. ಮುಂದೆ ಹೋತಂದ್ರೆ ವೈಜಿತ್ರಿ. ಹಿಂದೆ ಜಾಕ್ ಹಚ್ಚ ಪಾಠ ತೊಗೊಂಡು ಬರಕ್ಕೆ ಹೊಂಟಾರ ನೋಡ್ರಿ. ಅದು ಇವತ್ತು ಶುಕ್ರವಾರ ಬಂದಕೈತೇನ್ರಲ್ಲ ಊಟ. ನೀವು ಬರೋಣ. ಅಲ್ಲಿ ಬೇರೆ ಗಾಡಿ ಹಿಡಿದ್ರಿ ಏನೇನು ಕಡೆನ. ಹಾಂ ಹಾಂ ನಿಮ್ಗೆ ಗ್ಯಾರೇಜ್ ಇಲ್ಲ ಅಣ್ಣ? ಗ್ಯಾರೇಜ್ ಇಲ್ಲ ನಿಮ್ದ? ಅದೇ ಇರ್ತೇನ ಹೊರಗಡೆ. ಅಷ್ಟೇ ಸ್ವಲ್ಪ ಬ್ಯಾಸರ ಬಂದೈತ್ರಿ. ಮಲ್ಕೊಂಡ್ಬಿಟ್ಟೆ, ನಿದ್ದೆ ಐತ್ಬಿಟ್ಟಿತ್ತು ಫುಲ್ಲ. ಅಷ್ಟ್ರಾಗ ಏನದ ಎಲ್ಲ ಜೋಡಿಸಿ ರೆಡಿ ಮಾಡಿ ತೆಗಿಬಿಟ್ಟಾರೆ. ಬರೀ ಪಾಠಕ್ಕೆ ಅಷ್ಟೇ 8,000 ರೂಪಾಯಿ ಅಂತ್ರಿ. ಪಾಠಕ್ಕೆ 8,000, ವಾಪಸ್ ಮಿಸ್ತ್ರಿಗೆ 5,000 ರೂಪಾಯಿ. 8, 9, 10, 13,000 ರೂಪಾಯಿ. 13,000 ರೂಪಾಯಿ ಆಗ್ಯಾರ. ಫೈನಲಿ ರೆಡಿ. ಹಾಂ ಮಿಸ್ತ್ರಿ, ಹಾಂ ನಾವು ಏನಾರ ಒಂದು ಮಾಡಕ್ಕೆ ಬಂದ್ರೆ ಏನಾರ ಒಂದು ಆಗ್ತೈತ್ರಿ. ಅನ್ಲೋಡಿಂಗ್ ಪಾಯಿಂಟ ಇಲ್ಲೇ ಐತ್ರಿ. ಒಟ್ಟ ಜಾಸ್ತಿ ಅಲ್ರಿ, 50 ಫೂಟ್ ಐತ್ರಿ. ಅಲ್ಲೇ ಐತ್ರಿ. ಗಾಡಿನೂ ಇಲ್ಲೇ ಬಂದೈತ್ರಿ. ಆದ್ರೆ ಏನು ಮಾಡಿದ್ರಿ, ಟಯರ್ ಹೊಡೆದು ಬಿಟ್ಟೈತ್ರಿ. ಆ ಅಣ್ಣನ ಗಾಡಿ ರೀ 2 ಸಲ ಹೊಡೆದೈತಿ ಅಂತ್ರಿ ಟಯರ್. ಇವು ಹಚ್ತಾನ ಅಣ್ಣ. ಓಹೋ ಕಟ್ಟಿ ಹೊಡ್ಯಾತಾನ ಅಣ್ಣ. ಹತ್ತೆ ಬಿಡ್ತೈತಿ ಇರಾಕ. ಇದಾಗ ಇಲ್ಲಿ ಪಂಚರ್ ಐತ್ರಿ. ಇಲ್ಲಿ ಲೈಟ್ ಹೊತ್ತಲ್ರಿ. ಈಗ ತೋರಿಸ್ನಪ್ಪ ನಿಮ್ಗೆ. ನನ್ನ ಗಾಡಿ ಟಯರ್ ಹೊಡೋದೈತೆ ಅಂತ ತೋರ್ಸಕ್ಕೆ ಬಂದ್ರೆ ಅಣ್ಣನ ಗಾಡಿ ಟಯರ್ 2 ಸಲ ಹೊಡೆದೈತಿ ಹೊಡೆದೈತೆ ಅಂತ್ರಿ. ನೋಡ್ರಿ ಹಂಗೆ ಐತಿಲ್ಲ. ನಂದು ಪೂರ ಹೊಡೆದು ಬೇಗದಿನಿ ಐತಿ. ಹಾಂ ಹಾಂ ಟೈಮ್ ಕರೆಕ್ಟ್ 5 ಗಂಟೆ ಆಗೈತ್ರಿ. ಇನ್ನೊಂದು 5 ನಿಮಿಷ ನಿಂತಿದ್ರು ನನ್ನ ಗಾಡಿ ಅನ್ಲೋಡ್ ಆಗ್ತೈತ್ರಿ. ನೋಡಿರಿ ಪೂರ ಅಂದ್ರೆ ಪೂರ ಹೊಡೆದೈತ್ರಿ. ಅದ್ರೊಳಗೆ ಏನೇನು ಉಳ್ದಿಲ್ಲ ರೀ. ಟಬ್ ಅಂತ್ರಿ. ಒಮ್ಮೆ ನಾ ಮಲ್ಕೊಂಡಿದ್ದು ನನಗೆ ಗೊತ್ತೇ ಇಲ್ಲರಿ. ಇನ್ನೊಬ್ರ ಕೈ ಗಾಡಿ ಕೊಟ್ಟಿದ್ದೆ. ಒಂದು 30 ಕಿಲೋಮೀಟ್ರ್ ಅಷ್ಟು ರೀ. ಅಷ್ಟರೊಳಗೆ ಬೇರೆ ಇನ್ನೊಬ್ಬ ಡ್ರೈವರ್ದಂಗೆ ಅವ್ನ ಕೈಯಾಗ ಗಾಡಿ ಕೊಟ್ಟ. ನಾ ಮಲ್ಕೊಂಡು ಬಿಟ್ಟಿದ್ನಿ. ಆ ಸೌಂಡ್ ಕೇಳಿ ಎದ್ದಿನಿ ರೀ ನಾ. ಇಲ್ಲೇ ಐತ್ರಿ ಒಟ್ಟು ಅನ್ಲೋಡಿಂಗ್ ಪಾಯಿಂಟ್. ಅವನು ಏನು ಮಾಡಿದ್ರಿ, ಗಾಡಿಯಾರ ಫುಲ್ ಹೊಡೈತ್ರಿ. ಗಾಡಿ ಒಳಗೆ ಸ್ಟೇಪ್ನಿ ಕೂಡ ಇಲ್ರಿ. ಇನ್ನೊಂದು ಗಾಡಿ ಒಳಗೆ ಸ್ಟೇಪ್ನಿ ಐತ್ರಿ. ಇದನ್ನು ಹಚ್ಚಿ ಬಿಚ್ಚಿ ಅವ್ರ ಅನ್ಲೋಡ್ ಮಾಡ್ಕೊಂಡು ಬಂದ ನಂತರ ನಾ ಗಾಡಿ ಚೇಂಜ್ ಮಾಡ್ಕೊಂಡು ಅನ್ಲೋಡ್ ಮಾಡಕ್ಕೆ ಹೋಗ್ಬೇಕ್ರಿ. ಒಳಗೆ ಜಾಕ್ ಹಚ್ಚಕ್ಕೆ ಬರುವಲ್ತ್ರಿ. ಅವನು ಅದಕ್ಕಿಂತ ಇದು ಹೈಟ್ ಆಗತ್ತೈತಿ. ಎಲ್ಲಿ ಹಚ್ಚೋದ್ರಿ ಜಾಕ್ ಇದಕ್ಕೆ.
ಟೈರ್ ಹೆಂಗೆ ಹೊಡೋದು ನೋಡ್ರಿ ಇಲ್ಲಿ ಪೂರ ಹೊಡೆದು ದಿವಾಳಿ ಹೆರ್ಕ್ ನೋಡ್ರಿ ಟೂಬ ಗೇಬ ಎಲ್ಲ ಹೊರಗೆ ಬಂದೈತಿ ಅವ್ನು ಜಲಮ ಆಯ್ತು ನಮ್ದು ದುಡ್ಕೊಂತೀನ್ರು ಮನ್ಯಾಗ ಅಂದ್ರೆ ಹಿಂಗಾಯ್ತು ಜಲಮಲ ಒಂದಂತ ಅಲ್ಲಿ ಜಾಕ್ ಸಕ್ಕ ಹತ್ತವಲ್ತ್ರಿಪ್ಪ ಜಾಕ ಚೆಬಸ್ತೇನಂದ್ರೆ ಅವನ ಇನ್ನು ಹೆಂಗೆ ಎಬ್ಸತ್ತಾರ ಅದನ್ನ ಸಣ್ಣ ಜಾಕು ಎಲ್ಲ ಅಂತೇಕೆ ಇನ್ನೊಂದು ಸ್ವಲ್ಪ ಗಾಡಿ ಇಲ್ಲಿ ತರಬ್ತಾನೆ ರೀ ಹಿಂಗೆ ಹೆಂಗಿದ್ರು ಟಯರ್ ಹೋಗೈತಿ ಏನಾರು ಮಾಡಬೇಕಲ್ರಿ ಬಂದದಿ ಅಂದ್ಮೇಲೆ ಗಾಡಿ ಹೊಡ್ಯಾಕಂತ ಎಲ್ಲಿ ಹೋಗ್ತಾನ್ರಲ್ಲ ಅಲ್ಲಿ ಬರೀ ನಂದು ಇದೇ ಹಾಡಾಗತೈತಿ ಪಂಚರ್ ಆಯ್ತು ಏನಾರು ಒಂದು ಪ್ರಾಬ್ಲಮ್ ಇದ್ದಿದ್ದ ನಾ ಎಲ್ಲಿ ಹೋಗ್ತಾನೆ ಅಲ್ಲೆಲ್ಲ ನೋಡ್ರಿಲ್ಲ ಬುಲೋರ್ ಹೊಡಿಯೋಕಾದ್ರೆ ಇದೆ ಒಂದು ದಿವ್ಸ ಈಗ ಹುಬ್ಳಿ ಮಟ್ಟ ಕಡ್ಕೊತ ಹೋಗಿದ್ದೆ ನಾನು ಬುಲೋರ ಇಲ್ಲಿ ನೋಡಿದ್ರೆ ಇದು ಮೈಂಡ್ ಪಂಚರ್ ಆಗೈತಿ ಅದಾಗ ಅಲ್ಲಿ ಇವತ್ತು ಟಾಪ್ ಬಂದೈತಿ ಯಪ್ಪ ಅಲ್ಲದೇನಲ್ಲಪ್ಪ ನೋಡ್ರಿ ಅಪ್ಪ ಹೆಂಗೆ ನೋಡಿರೋದು ಇಲ್ಲಿ ನೋಡ್ರಿ ಟಯರ್ ಇದನ್ನು ರಿಮ್ ಬಿಟ್ಟು ಹಂಗೆ ಹೋಗೈತ್ರಿ ಹಿಂಗೆ ಇನ್ನೂ ಹೋಯ್ತಂದ್ರು ಹಿಂಗೆ ಹೋಯ್ತಂದ್ರು ಧೈರ್ಯ ಆಗವಲ್ತ್ರಿ ನಂಗೆ ಇಲ್ಲೇ ಸರ್ತ ಒಳಗೆ ಹೊಡೆದೈತ್ರಿ ಇಲ್ಲಿ ಹೊಡೆದೈತಿ ನೋಡ್ರಿ ಅವ್ನು ಹೆಂಗೆ ಐಚಾರ ಜಾಕ ಅಲ್ಲಿ ಐತಿ ಈಗ ಅದ್ರ ಹತ್ತೈತಿ ಜಾಗ ಐತಿ ನೋಡ್ತಂದಪ್ಪ ಬಡ್ಯಾಗ ಡೌಟ್ ರೀ ಅವನು ಈ ಜಾಗ ಕಟ್ ವಜನ್ ನಾ ಸಾಕಾಗಿಲ್ಲ ಅವನು ಅಷ್ಟು ವಜನ್ ಐತಿ ಜಾಗ ರಾಮಿ ಅಂತಾರಲ್ಲ ಅದು ಇಲ್ರಿ ಇದಕ್ಕೆ ಅಜಗಡೆ ಬೇರೆ ಆಗಡೆ ಅನ್ನಂತಕ್ರ ಇಸ್ಕೊಂಬರ್ಬೇಕ್ರಿ ಹೋಗಿ ಈ ಟ್ರಕ್ಕಿನ ಸ್ಟೆಪ್ನಿ ಬಿಗಿದ್ರ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಕೂಡ ಇಲ್ರಿ ಇವ್ರೇರೆ ಅಣ್ಣಗಳ ಬಿಟ್ಟು ಹೋದ್ರು ಒಯ್ಗೋತನ ಕುಂಡುದ್ರನ್ನ ಸ್ವಲ್ಪ ಐಡಿಯಾ ಬೇಕ್ರಲ್ಲ ಅಲ್ದಾರ ಅಣ್ಣಗಳು ಇದಾರೆ ಅನ್ರೋಡಿಂಗ್ ಪಾಯಿಂಟ್ ಇಲ್ಲೇ ಐತಾರೆ ಗಾಡಿ ನಮ್ದು ಇಲ್ಲದ್ರ ನಾವು ಗಾಡಿ ಖಾಲಿ ಮಾಡೇ ಟೇಪ್ನಿ ಬದಲಾಸ್ತಾನ ಅಂತೇಳಿ ಹಂಗೆ ಗಾಡಿ ಹಂಗೆ ತೊಗೊಂಡ್ರಿ ಟಕ್ 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 ಸೌಂಡ್ ಬರತ್ತೈತಿ ಇಲ್ಲೇ ಐತ್ರಿ ಅವನವನು ಏನು ಬೇಕಾದ ಇಲ್ಲಿ ಖಾಲಿ ಮಾಡಿ ಯಾವ ಅದು 50 ವಜನ ಯಾವ ಎಬ್ಸಾವ್ರಿಪ್ಪ ಸೌಂಡ್ ಹೆಂಗೆ ಬರತ್ತಿದ್ದೀರಿ ಟಕ್ 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 ಒಟ್ಟು ಪೂರ ಅಂದ್ರೆ ಪೂರ ನನ್ನ ಗಾಡಿ ಆಟ ಹೊಂಟತ್ತಾರಲ್ಲ 0 ಸ್ಪೀಡ್ ಹೊಂಟೈತಿ ಫೈನಲಿ ಸ್ಟೇಪ್ನೇ ಎಲ್ಲ ಬೇಕೊಂದು ಹೊಂಟೇವ್ರಿ ಅಂದ್ರೆ ವಿಡಿಯೋ ಮಾಡೋಕ್ಕಾಗಲಿಲ್ಲರಿ ನೋ ಇಂಟ್ರೆಸ್ಟ್ ಸಿಗ್ತೇವೆ ಅಂತೇಳಿ ವಿಡಿಯೋನ ಮಾಡಲಿಲ್ಲ ನಾವು ಅದ್ರ ಸಂಬಂಧ ಬಾಟ್ನ ಎಲ್ಲ ಸ್ಟೆಪ್ನಿ ಬೇಕೊಂಡು ಹೊಂಟೇವ್ರಿ ಆಗ್ಬಾರ್ದು ಹಿಂಗೆಲ್ಲ ನೋಡ್ರಿ ಆಕಾರ ನೋಡ್ರಿ ನಾನು ಹೆಂಗೆ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್